ಬರೆದಿದ್ದಾರೆ. ಭಗವದ್ಗೀತೆ, ಕುರಾನ್, ಬೈಬಲಲ್ಲೂ ಬರ್ದಿಲ್ಲ ದುಡ್ಡು ಮಾಡೋದು ಹೆಂಗೆ ಅಂತ. ಬಟ್ ಜುಗಲ್ಬಂದಿ ಮೂವಿ ಅನ್ನೋ ಬುಕ್ಕಲ್ಲಿ ಬರೆದಿದ್ದಾರೆ ದುಡ್ಡು ಹೆಂಗೆ ಮಾಡಬೇಕು ಅಂತ. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಒಳ್ಳೇದಾಗಲಿ. ಸೊ ದುಡ್ಡು ಮಾಡೋಕೆ ಎರಡು ಮಾರ್ಗ, ಒಂದು ಒಳ್ಳೆ ಮಾರ್ಗ, ಒಂದು ಕೆಟ್ಟ ಮಾರ್ಗ. ಒಳ್ಳೆ ಮಾರ್ಗದಲ್ಲಿ ಹೋದರೆ ಅದರ ಪ್ರತಿಫಲ ಏನಂತ ಗೊತ್ತು, ಕೆಟ್ಟ ಮಾರ್ಗದಲ್ಲಿ ಹೋದರೆ ಏನಾಗುತ್ತೆ, ಕರ್ಮ ಏನು ಮಾಡೋದು ಅನ್ನೋದನ್ನು ಎಲ್ಲ ಬುಕ್ಗಳು ಬರ್ತವೆ. ಸೊ ಆ ಥರ ಇದೆ. ಸೊ ಜುಗಲ್ಬಂದಿ ಅನ್ನೋದು ನಾನು ಆಗಲೇ ಹೇಳಿದೆ, ಒಂದು ಕಡೆಯಿಂದ ಮಾನ್ಸ್ ಮೇಡಮ್ ದೇವ್ರ ಜೊತೆಗೆ ಜುಗಲ್ಬಂದಿ ಮಾಡ್ತಾರೆ, ಒಂದು ಮೂಕ ವೇದನೆ ಜೊತೆಗೆ. ನಾನು ಮತ್ತೆ ಇನ್ನೊಂದು ಕ್ಯಾರೆಕ್ಟರ್, ಇವರಿಗೆ ಬಾಯಿ ಬರಲ್ಲ, ಕಿವಿ ಕೇಳಿಸಲ್ಲ. ಸೊ ನಮ್ಮಿಬ್ಬರ ಜುಗಲ್ಬಂದಿ ಬೇರೆನೇ ಇದೆ. ಅದೇ ಥರ ಅಶ್ವಿನ್ ರಾವ್ ಮತ್ತೆ ಅರ್ಚನಾ ಕೊಟ್ಟಿಗೆ ಅವರು ಒಂದು ಮುಕ್ತವಾಗಿ ಮಾತಾಡೋಕ್ಕಾಗದಂಥ ವಿಷಯವನ್ನ ತುಂಬ ಮೆಚೂರ್ ಆಗಿ, ತುಂಬ ಅರ್ಥಪೂರ್ಣವಾಗಿ ಜುಗಲ್ಬಂದಿ ಮಾಡ್ಕೊಂಡು ಅದನ್ನು ಮಾತಾಡ್ತಾರೆ. ಸೊ ತುಂಬ ವಿಷಯಗಳನ್ನ ಕ್ರೋಢೀಕರಿಸಿ ನಮ್ಮ ಡೈರೆಕ್ಟರ್ ಒಂದು ಅದ್ಭುತವಾದ ಮೂವಿ ಮಾಡಿದ್ದಾರೆ. ಸೊ ಗುಡ್ ಲಕ್. ತುಂಬ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಅದಕ್ಕೆ ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದು. 100% ಮನಸ್ಸಲ್ಲಿದೆ ಈ ಮೂವಿ ಗೆದ್ದೆ ಗೆಲ್ಲುತ್ತೆ. ನೋಡಿದವ್ರು ಯಾರು ಕೂಡ ಇದನ್ನ ಇದು ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಸ್ಟೋರಿನ ಅಷ್ಟು ಅದ್ಭುತವಾಗಿದೆ. ಅವತ್ತು ಹೇಳಿದೆ, ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತೆ ಅಸೋಸಿಯೇಟ್, ನಾನು ತುಂಬ ಜನ ಸೆಟ್ಟಿಗೆ ಹೋದಾಗ ನಾನು ಕೋ ಆಕ್ಟರ್ ಆಗಿರ್ಬೋದು, ಹೊಸಬ್ರು ಆಕ್ಟರ್ಸ್ ಬರ್ತಿದ್ದಾರೆ. ಒಂದು ಮಾತು ಹೇಳ್ತೀನಿ, ನಾವು ಯಾವತ್ತು ಪ್ರೊಡ್ಯೂಸರ್ ಹತ್ರ ಅಥವಾ ಡೈರೆಕ್ಟರ್ ಹತ್ರ ಫ್ರೆಂಡ್ಶಿಪ್ ಮಾಡಕ್ಕೆ ಹೋಗ್ತೀವಿ, ಯಾಕಂದ್ರೆ ಅವರಿಂದ ಮುಂದೆ ನಮಗೆ ಏನಾದ್ರೂ ಆಗುತ್ತೆ ಅಂತ ಒಂದು ಆಸೆಗೆ. ಬಟ್ ಹಂಗಲ್ಲ, ನಿಜವಾಗಿ ನಾವು ಫ್ರೆಂಡ್ಶಿಪ್ ಮಾಡ್ಬೇಕು ಯಾರ ಹತ್ರ ಅಂತಂದ್ರೆ ಅಸೋಸಿಯೇಟ್ ಮತ್ತೆ ಅಸಿಸ್ಟ್ಗಳ ಹತ್ರ. ಯಾಕಂದ್ರೆ ಅವರೇ ಇನ್ನೊಂದು ಕಡೆಯಿಂದ ಕೆಲಸ ಕೊಡ್ಸೋದು ನಮ್ಗೆ. ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯ ಎಲ್ಲಾ ಅಸಿಸ್ಟ್ಗಳಿಗೆ, ಅಸೋಸಿಯೇಟ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬಂದ ಹೊಸತರಲ್ಲಿ ನನಗೆ ತುಂಬಾ ಚಾನ್ಸ್ ಕೊಡಿಸಿದ್ದು, ನನ್ನ ಬಗ್ಗೆ ಒಳ್ಳೆ ಟಾಕ್ ಮಾಡಿದ್ದು, ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದು ಇದೇ ಅಸಿಸ್ಟ್ ಮತ್ತೆ ಅಸೋಸಿಯೇಟ್ಗಳು. ಥ್ಯಾಂಕ್ ಯು ವೆರಿ ಮಚ್.